ನೀವು ಅವ್ರಿಂಥವ್ರು ಇಲ್ಲಿ ಬಸವ ಬಾಯಿಗೆ ಕೊಟ್ರೆ ನೀವು ಅಲ್ಲಿ ಕೊಡ್ರಿ, ಎಲ್ಲಿ ನಿಂತಿರಿ ನಿಲ್ರಿ ಇಬ್ಬರು ಅನ್ನುವಂಥ ಒಂದು ನೆಲೆಗಟ್ಟಲೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವಾನಂದ ಪಾಟೀಲ್ ಬಿಜಾಪುರಕ್ಕೂ ಬಂದ, ಅದರ ವಿಜಯಪುರಕ್ಕೂ ಬಂದು ನಿಲ್ಲಕ್ಕೆ ತಯಾರಿದ್ದೀನಿ ಅಂತೇಳಿ ಮೆಸೇಜ್ ಕೊಟ್ಟ ತುರ್ತಂತೆ ಒಂದು ಕೈ ಮೇಲಾಗಿದ್ದಾರೆ. ಇನ್ನು ಇಂದು ನಾಳೆಯೋ ನಾಡದ್ದು ಇದಕ್ಕೇನು ಪ್ರತಿ ದಾಳಿ ಮಾಡ್ತಾರೆ ನಮ್ಮ ಪಾಟೀಲರು, ಯತ್ನಾಳರು ಅನ್ನೋದು ಸಹಿತ ಅಷ್ಟೇ ಕುತೂಹಲಕಾರಿ ಎಲ್ಲರೂ ಅದು. ಮತ್ತು ಅದೇ ಕಾಲಕ್ಕೆ ಮತ್ತು ನಮ್ಮ ಏನಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಸಹಿತ ಈ ಸಲ ಓಪನ್ ಆಗಿ ನಮ್ಮ ಯತ್ನಾಳರ ವಿರುದ್ಧ ಜೊತೆಗೆ ಮಾನ್ಯ ಮೃತ್ಯುಂಜಯ ಸ್ವಾಮಿಗಳ ವಿರುದ್ಧ ಸಹಿತ ದಾಳಿ ನಡೆಸಿದ್ದಾರೆ. ಅವರು ಕೇವಲ BJPಯ ಸ್ವಾಮೀಜಿಯವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನೋ ಆಗಲಿ ಒಟ್ಟಿನಲ್ಲಿ ನಿಂತು ನೀರಲ್ಲಿ ದೊಡ್ಡ ಕಲ್ಲು ಓದ್ಬಿಟ್ಟಿದ್ದಾರೆ ನಮ್ಮ ಯತ್ನಾಳರು. ಈಗಂತ ಒಂದು ಶಿವಾನಂದ ಪಾಟೀಲ್ ಹಿಂಗೆ ಹೇಳಿದರು. ಅದೇ ಕಾಲಕ್ಕೆ ಕಾಶ್ಯಪ್ನವ್ರನ್ನ ಅವ್ರಿಗೂ ಏನೋ ತೊಗೊಂಡಿದ್ದಾರೆ. ಅವರು ಈ ನೀವು ಕೊಡ್ತೀನಿ ರಾಜೀನಾಮೆ ಅವ್ರನ್ನ ಕೇಳಿದಾಗ ಹುನಗುಂದ ಶಾಸಕತ್ವಕ್ಕೆ ಅಂದಾಗ ನಾ ಯಾಕೆ ಕೊಡಲಪ್ಪ ಅಂದರೆ ಕಾಶ್ಯಪ್ನವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ನಾವು ಅನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಒಟ್ಟಾರೆಯಾಗಿ ಈ ಒಂದು ನಮ್ಮ ಯತ್ನಾಳರ ಮಾತಿನಿಂದಾಗೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡದೊಂದು ಸಪ್ಪಳ ಕೇಳ್ತಾ ಇದೆ. ಅದರಲ್ಲೂ ಇವರೆಲ್ಲ ರಾಜೀನಾಮೆ ಕೊಡಲಿ ಅಂತೇಳಿ ನಮ್ಮ ಯತ್ನಾಳರ ಬೆಂಬಲಕ್ಕೆ ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಶಿವಾನಂದ ಬೆಂಬಲಿಗರು ಅವರು ಶಿವಾನಂದ ಪಾಟೀಲ್ ಬೆಂಬಲ ನೀವು ನಮ್ಮ ರಾಜೀನಾಮೆ ಕೊಟ್ಟಿವಿ ನಾವು ನೀವು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ದೊಡ್ಡ ಹಾಸ್ಯಾಸ್ಪದವಾದ ವಿಷಯವಾಗಿ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಇದು ಯಾವ ರೂಪ ಪಡಿಬೋದು ಏನು ನೋಡುವಂಥದ್ದು. ಬಟ್ ಇದೊಂದು ಜಸ್ಟ್ ಕಾಮಿಡಿ ಅಂತ ನಾವು ಹೇಳ್ಬೋದೇನೋ. ಜನಸಾಮಾನ್ಯರು ಕೈ ಬಡದ ನಗುವಂಥ ವಿಷಯ ಆಗಿಬಿಟ್ಟದೆ ಇವತ್ತು ಯತ್ನಾಳರು ಈ ಬಾಂಬ್ದಿಂದಾಗಿ, ಶಿವಾನಂದರ ರಾಜೀನಾಮೆಯಿಂದಾಗಿ. ನೋಡು ಯತ್ನಾಳರಿಂದ ನಾಳೆ ಕೊಡ್ಬೋದು ರಾಜೀನಾಮೆ, ಇಲ್ಲ ಖರೆ ಕೊಡಲಿ ರಾಜೀನಾಮೆ ಅಂತೇಳಿ ಮತ್ತೊಂದು ಹೊಸ ಬಾಂಬು ಇರ್ಬೋದು. ಯಾಕೆಂದರೆ ಯತ್ನಾಳರ ಭಾಷೆ ನಿಮಗೆ ಗೊತ್ತದ, ಆ ಭಾಷೆ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ಅಡ್ವಾನ್ಸ್ ಆಗಿ ಮಾತಾಡ್ತಾ ಇದ್ದೀರಿ. ಅವ್ರು ಮತ್ತೆ ಒಳ್ಳೆ ಒಂದು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರು ಸರಿಯಾಗಿ ಕೊಡಪ್ಪ ತಾಂತ್ರಿಕವಾಗಿ ಕೊಡಲಿ ಅಂತ ಅನ್ನಬೇಕು, ಅದೊಂದು ಅಂತಾರೆ ಅಂತ ಹೇಳ್ತಾ ಇದು ಈ ದಿನ ನಡೆದಂಥ ಒಂದು ರಾಜಕೀಯ ಪ್ರಹಸನ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.